ಸಿಂಜನಾ, ವಾಟ್ಸ್ ಯುವರ್ ಏಮ್ ಇನ್ ಲೈಫ್? ದಿವಾನಿ. ಮ್ಯಾಂಗೋ ತಿಂತಿದ್ರು ಈ ಹಸುಗೆ. ಮ್ಯಾಂಗೋನ ತಿಂದ್ಬಿಟ್ಟು ವಾಟನ ಉಜ್ಜಿತೆ ಅಂತ ಅಮ್ಮ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಮಾನಸ ಸರೋವರ ನಿನ್ನ ಮನಸ್ಸೇ ಮಾನಸ ಸರೋವರ. ಗೋಶಾಲ ಇಲ್ಲನಾ ಮುಂದುಗಡೆ? ಓಕೆ, ಥ್ಯಾಂಕ್ ಯು ಗೈಸ್. ಗೋಶಾಲ ಹುಡ್ಕೊಂಡು ಹೋಗ್ತಾ ಇದೀವಿ. ವೆದರ್ ಮಸ್ತಾಗಿದಲ್ಲ ಈಗ. ನಾವು ನಂದಿ ಹೋಗಿದ್ವಲ್ಲ, ಬೆಳಗ್ಗೆ ಹೋಗಿದ್ವಲ್ಲ. ಅಮ್ಮ ನೀನ್ ಬಂದಿಲ್ಲ ನಂದಿ ಹಿಲ್ಸ್ಗಳ? ಯಾವಾಗ ಹೋಗಿಲ್ಲ ನಂದಿ ಹಿಲ್ಸ್ಗೆ? ನಾವೆಲ್ಲ ಕರೆದಾಗ ನೀನ್ ಬರ್ತೀಯಾ? ನೀವ್ ಹೋಗಿ ಬರ್ರಪ್ಪ, ನಾನು ಇರ್ತೀನಿ ಮನೇಲಿ ಅಂತ. ನಂದನವನ ಗೋಶಾಲಾಗೆ ಬಂದ್ವಿ. ನೋಡಿ ಇಲ್ಲೆಲ್ಲ ಹಸುಗಳಿಗೆ ಜೋಳ ಎಲ್ಲ ಹಾಕಿದ್ದಾರೆ. ಹಸುಗಳಿಗೆ ಊಟ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಇದು ಮೋಸ್ಟ್ಲಿ ಮಿಷನಲ್ಲಿ ಹಾಕಿ ಚಿಕ್ಕ ಚಿಕ್ಕದಾಗಿ ಮಾಡಿ ಆಮೇಲೆ ಕೊಡ್ತಾರೆ. ನೋಡಿ ಇದು ಕೂಡ ಹಸುಗೆನೇ ಇದು ಊಟ ರಾಶಿ. ನೋಡಿ ಅಲ್ಲಿದೆ ಗೋಶಾಲ, ನೋಡಿ ಹಸುಗಳೆಲ್ಲ ಅಲ್ಲಿದೆ. ಮಳೆ ಹನಿ ಆಗ್ತಾ ಇದೆ ಗೈಸ್, ಮಳೆ ಸ್ಟಾರ್ಟ್ ಆಯ್ತು. ಎಕ್ಸಾಕ್ಟ್ಲಿ ನಾವಿಲ್ಲಿ ಬರೋ ಅಷ್ಟರಲ್ಲಿ. ಹಾ, ಇದೆಲ್ಲ ಒಂದ್ ಬ್ರೀಡ್ ಇದೆ. ಎಲ್ಲ ಸೇಮ್ ಬ್ರೀಡ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ಸೇಮ್ ಬ್ರೀಡ್ ಇದೆ. ಅಲ್ಲಿ ಒಂದು ವೈಟ್ ಕಾಣಿಸ್ತಾ ಇದೆಯಲ್ಲ, ವೈಟ್ ಕಲರ್, ಆ ತರದ ಹಸು ಯೂಶಲಿ ನಮ್ಮ ಊರುಗಳ ಕಡೆ ಎಲ್ಲ ಜಾಸ್ತಿ ಕಂಡುಬರೋದು ಆ ತರ ಹಸುಗಳು. ನೋಡಿ ಇಲ್ಲೊಂದು ಕರು ಕೂಡ ಇದೆ. ಇದು ಮೋಸ್ಟ್ಲಿ ಅದ್ರ ಕರುಣೆ ಅನ್ಸುತ್ತೆ. ಇನ್ನು ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಸೇಮ್ ಬ್ರೀಡ್. ಎಲ್ಲ ಬೇಸಿಕ್ ಅವುಗಳೇ ಇದೆಲ್ಲಾನು. ಇದು ನೋಡಿ ಹೆಂಗಿದೆ ಅಂತ. ಏನ್ ಎನರ್ಜಿ ಇರುತ್ತೆ ಗೊತ್ತಾ? ತುಂಬಾ ಸ್ಟ್ರಾಂಗ್ ಇರುತ್ತೆ ಹಸುಗಳು. ಬುಲ್ ಅಲ್ಲ, ಎಲ್ಲ ಕವುಗಳೇನೆ. ಬುಲ್ ಒಂದೂ ಇಲ್ಲ ಇಲ್ಲಿ. ಮೇಲ್ ಕಾಫ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಕ್ಕೆ ಭಯ ಆಗುತ್ತೆ ಅಲ್ವಾ? ನೋಡಿ ಗೈಸ್, ಮ್ಯಾಂಗೋ ತಿಂತಿದ್ರು ಈ ಹಸುಗೆ. ಮ್ಯಾಂಗೋನ ತಿಂದ್ಬಿಟ್ಟು ವಾಟನ ಉಜ್ಜಿತೆ ಅಂತ ಅಮ್ಮ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದಾಳೆ. ನನಗೆ ಗೊತ್ತಿಲ್ಲ ಅದು ಉಗಿಯುತ್ತಾ ಏನೋ ಅಂತ. ನುಂಗ್ಬಿಡ್ತು ನೋಡಿ. ಇವರೆಲ್ಲ ಬರೀ ಡ್ರಾಮಾ ಮಾಡ್ತಾರೆ. ನಾನು ನೋಡಿರೋ ಪ್ರಕಾರ ನಮ್ಮ ಹಸುಗಳು ತಿಂತಾರಲ್ಲ ವಾಟನ. ನಿಮ್ಮ ಹಸು ಎಲ್ಲ ವೇಸ್ಟ್ ಮಾಡ್ತಾವ, ಅವು ವೇಸ್ಟ್ ಮಾಡಲ್ಲ. ನೋಡಿ ಚಿಕ್ಕ ಕರುಗಳಿದೆ, ಒಳ್ಳೆ ಕರುಗಳು. ಮೋಸ್ಟ್ಲಿ ಒಂದು 2 ತಿಂಗಳಾಗಿದೆ ಅನ್ಸುತ್ತೆ ಅಷ್ಟೇ ಹುಟ್ಟಿದ್ದು. 1 ತಿಂಗಳು 2 ತಿಂಗಳಾಗಿದೆ ಅಷ್ಟೇ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಏನೇನೋ ತಗೊಂತಾರಾ? ತಿಂತಾರ ಅಲ್ಲಿ ನಿಂತ್ಕೊಂಡಿದ್ದಾಳೆ, ಏನೋ ತಗೊಂಡ್ಬರ್ತಾ ಇದ್ದಾಳೆ. ಹೆವಿ ಮಳೆ ಗೈಸ್, ಸಿಕ್ಕಾಪಟ್ಟೆ ಮಳೆ ಇತ್ತು. ಆಕ್ಚುಲಿ ಅಲ್ಲಿಂದ ನಾವು ಹೊರಟಾಗೂ ಲೈಟಾಗಿ ಮಳೆ ಬರ್ತಾ ಇತ್ತು. ಇನ್ನು ಮಳೆ ನಿಲ್ಲಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ. ಇಲ್ಲೊಂದು ರೆಸ್ಟೋರೆಂಟ್ ಕೂಡ ಇದೆ. ನಿಮಗೆ ಕಾಫಿ, ಟೀ, ಸ್ನಾಕ್ಸ್ ಏನು ಬೇಕಾದ್ರೂ ಸಿಗುತ್ತೆ. ಈವ್ನಿಂಗ್ ಏನಾದರೂ ಬೇಕು ಅಂದರೆ ಆರಾಮಾಗಿ ಬಂದಿಲ್ಲ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಮಳೆಗೆ ಬಂದ್ಬಿಟ್ಟು ನಾವು ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿಂತಾ ಇದ್ದೀವಿ. ಇಲ್ಲಿಂದ ನಾವು ಡೈರೆಕ್ಟಾಗಿ ಹೊರಡ್ತೀವಿ ಮನೆಗೆ. ಸುಮಾರು ಆಕ್ಟಿವಿಟೀಸ್ಗಳಲ್ಲಿತ್ತು, ಅದೆಲ್ಲ ನಮ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಟೈಮ್ ಸಿಕ್ಕಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಸ್ವಲ್ಪ ಬೇಗ ಬಂದು ಎಲ್ಲ ಆಕ್ಟಿವಿಟೀಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಬೈ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಹೆಂಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ, ಅಬ್ಬೈ ನೀನು ತಿನ್ನೋ, ಹೆಂಗಿದೆ ಟೇಸ್ಟು? ಹೆಂಗಿದೆಯಾ? ಚೆನ್ನಾಗಿದೆಯಾ?
ಅದಕ್ಕೆ ಹೆಂಗ ಅನ್ಸ್ತು ನಿನ್ಗೆ ಪಿರಮಿಡ್ ವ್ಯಾಲಿಗೆ ಹೋಗಿದ್ದು? ಚೆನ್ನಾಗಿ ಅನಿಸ್ತು. ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿತ್ತು ಅನ್ಸುತ್ತೆ ಅಲ್ವಾ? ಅನಿಸ್ತು ನಿಂಗೆ? ನಂಗೂ ತುಂಬಾ ಇಷ್ಟ ಆಯ್ತು. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಎಲ್ಲ ನೋಡಕ್ ಆಗಿರ್ಲಿಲ್ಲ ನೀಟಾಗಿ. ಸ್ವಲ್ಪ ಲೇಟ್ ಆಗಿ ಬಂದಿದ್ವಿ, ಬೇಗ ಹೊರಟೋದ್ವಿ. ಇವತ್ತು ರೇನ್ ಎಫೆಕ್ಟ್ ಚೆನ್ನಾಗಿತ್ತು. ರೇನ್ ಎಫೆಕ್ಟೇ ಚೆನ್ನಾಗಿದ್ದು. ಮೇಲ್ಗಡೆನೂ ಜಾಸ್ತಿ ಹೊತ್ತು ಕೂತಿದ್ವಿ, ಇಲ್ಲೂ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮಳೆನೂ ನೋಡಕ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಫನ್ ಇತ್ತಲ್ಲ? ಫನ್ ಇತ್ತು. ಸಂಡೇ ಫನ್ ಡೇ ಆಗಿತ್ತು. ಹೌದು, ನೀರಲ್ಲಿ ಮಾತ್ರ ಹೋಗಕ್ಕಾಗಿಲ್ಲ. ಅದ್ ನಾವು ಲಾಸ್ಟ್ ಟೈಮ್ ಹೋಗಿದ್ವಿ. ಜನ ನೀನ್ ಏನಾಗ್ತೀಯಾ? ವಾಟ್ಸ್ ಯುವರ್ ಏಮ್ ಇನ್ ಲೈಫ್? ದಿವಾನಿ ಬಿಲಿಯನರ್. ವಾಟ್ಸ್ ಯುವರ್ ಏಮ್ ಇನ್ ಲೈಫ್? ಬಿಲಿಯನರ್. ಬಿಲಿಯನಿಯರಾ? ಇಲ್ಲ ಅಂದ್ರೆ ಸಿಇಒ. CEO ಆಫ್ ಸಮಥಿಂಗ್ some company. CEO of some company. Bhai, what's your aim in life? IPS or IAS. IPS or IAS? ಮಾಮ ಅಂತ್ಯಾಕ್ಷರಿ. ಟಕ ಟಕ ಟಕಾಯ್ಸು ಟಕ ಟಕ ಟಕಾಯ್ಸು, ಲಗ ಲಗ ಲಗಾಯ್ಸು, ಲಗ ಲಗ ಲಗಾಯ್ಸು, ಹೆಣ್ಣು ಹಣ್ಣು ಮಣ್ಣಲ್ಲ, ಹೆಣ್ಣು ಹಣ್ಣು ಮಣ್ಣಲ್ಲ, ಓಸಿ ಸಿಕ್ರೆ ಜಮಾಯ್ಸು, ಓಸಿ ಸಿಕ್ರೆ ಜಮಾಯ್ಸು, ಹೇ ಗಡಿ ಬಿಡಿ ಕೃಷ್ಣ, ಹೇ ಗಡಿ ಬಿಡಿ ಕೃಷ್ಣ, ಸ್ವಲ್ಪ ದಾರಿ ಬಿಡು ಕೃಷ್ಣ, ಹೇ 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 ಟುವಿ ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಹೇ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ತೇಲುತ್ತಾ ತೇಲುತ್ತಾ ಮೇಲೆ ನಾ ಹಾರಿದೆ ಹಾರಿದೆ, ಟುವಿ 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 ಸಾಕ್ಬಿಡೆ. ಟುವಿ ವಾ ವಾ ನೋಡಿ, ನಮ್ಮ ಟೀಮು ಎಷ್ಟು ಜೋವಿಯಲ್ ಆಗಿ ಜೋಶಲ್ಲಿ ಇದ್ದಾರೆ. ಇವ್ರ ಟೀಮ್ ನೋಡಿ ಎಲ್ಲ ಸಪ್ಪಗಿದ್ದಾರೆ. ಅವ್ರಿಬ್ರು ನೋಡಿ ಇಲ್ಲಿ ಇವ್ರು ಬೇರೆ. ಈಗ ಒಂಚೂರು ನಗಿದ್ರು. ವಾಯಿಂದ ಎದುರಾಡಿ ಮಾಮ, ಆಡಿ ಮಾಮ. ಈಗ ಮಾಮನೇ ಆಡ್ಬೇಕು, ಅವಾಗಿಂದ ಅವ್ರ ಮಾಮನೇ ಇವ್ರದ್ದು ದಿಕ್ಕು ಈಗ. ಮಾನಸ ಸರೋವರ ನಿನ್ನ ಮನಸೆ ಮಾನಸ ಸರೋವರ, ಮಾನಸ ಸರೋವರ. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹೋಗ್ತಾ ಇದೀವಿ, ಅವ್ರ ಮನೆಗೆ ಡ್ರಾಪ್ ಮಾಡಿ ನಮ್ಮ ಮನೆಗೆ ಹೋಗ್ತಾ ಇದೀವಿ. ಅಕ್ಕನ ಮನೆಗ್ ಬರಲ್ಲ, ಏನ್ ಸುಮ್ನೆ ಹೋಗ್ತೀನಿ ಹೋಗ್ತೀನಿ ಅಂತ ಅಂತೀರಲ್ಲ ಮಾಮ. ಬೇಡ ಹಾಕಿ ಮಾಮ, ಬನ್ನಿ ಮಾಮ, ಪ್ಲೀಸ್ ಬನ್ನಿ ಮಾಮ. ಲೇಟ್ ಆಗುತ್ತೆ ಕಣ, 7:30 ಆಯ್ತು. 10 ಆದ್ರೂ ಓಡಿಸ್ತೀರಾ ತಾನೆ? ನಾವು 10 ಗಂಟೆಗೆ ಹೊರಡ್ತೀವಿ. ನಮ್ಗೇನ್ ಆತರ ಏನು End of flashback. ಅವಾಗಲೇ ನಾನು ಮಾತಿನ ಬರದಲ್ಲಿ ಹಂಗೆ ಹೇಳಿದ್ದು. ನಾನು ಎಲ್ಲೋ ಒಂದ್ ಕಡೆ ಮಾತಾಡೋ ನಾನು ಎಲ್ಲೋ ಒಂದ್ ಕಡೆ ಮಾತಾಡೋ ಬರದಲ್ಲಿ 10 o'clock ಆದ್ರೂ ಇರ್ತೀನಿ ಅಂತ ಹೇಳಿದ್ ನಾನು. ಲೇಟ್ ಆಗುತ್ತೆ. ಇವಾಗ ನಾವು ಹೊರಟ್ರೆ 7:30 ಅಲ್ವಾ, ನಮ್ಮ ಮನೆ ವರ್ಷ 10 ಗಂಟೆ ಆಗುತ್ತೆ. ಈಗ ಸರಿ, ಇವಾಗ ಹೊರಟ್ರೆ ನಾವು. ಫೋನ್ ಕೊಡೋ. ಫೋನ್ ಎತ್ಕೊಳತ್ತ ನಾನು ನೋಡಿಲ್ಲ ನೀನು. ಲೇಟ್ ಆಗತ್ತೆ. ಹೋಗಿ ಮಾಡ್ತೀವಿ ಬಿಡ. ಇನ್ನ ಏನಂತ ಜಗಳ ಕಡೆ ನೋಡೋಣ. ಅದು ಎತ್ಕೊಂಡೋಗಿ ಪರವಾಗಿಲ್ಲ, ಫೋನ್ ತಾನೇ. ಫೋನ್ ಕೊಟ್ಬಿಡೋದು, ಲಾಕ್ ಮಾಡೋದಲ್ಲ, ಅದರಲ್ಲೇ ಇದೆ ವಿಡಿಯೋ. ನೋಡಿ ಗೈಸ್, ಫೋನ್ ಎತ್ಕೊಂಡು ಹೊಟ್ಟೋಗಿದ್ದಾನೆ ನಾವು ಬರ್ಲಿ ಅಂತ. ನಾವೇನ್ ಮರ ಬರ್ತೀವಿ ಬಾರಮ್ಮ, ನಾವೇನ್ ನೆಂಟ್ರೇನಮ್ಮ. ಹೋದ್ ವಾರ ತಾನೇ ಬಂದಿದೀವಿ. ಸಿಂಚಿ ಫೋನ್ ಇಸ್ಕೊಬರ ಸಿಂಚಿ ನಮ್ಮ ಹತ್ರ. ಬನ್ನಿ ಮಾಮ. ಲೇಟ್ ಆಗತ್ತೆ, 7:30 ಆಗೋದಿಲ್ಲ. ಈಗ ಹೊಟ್ರೆ 10 ಗಂಟೆ ಆಗತ್ತೆ ಮನೆ ರೀಚ್ ಆಗಕ್ಕೆ. 10:30 ಬಂದು ಇವಾಗ ನಮ್ಮ ಅಕ್ಕ ಮನೇಲಿ ಬಂದು ಕುತ್ಕೊಂಡಿದೀವಿ. ನಾವು ಆಕ್ಚುಲಿ ಹಂಗೆ ಡೈರೆಕ್ಟ್ ಹೋಗೋಣ ಅಂತ ಅನ್ಕೊಂಡ್ವಿ. ನೀವು ನೋಡೋಲ್ಲ ವಿಡಿಯೋದಲ್ಲಿ, ನಮ್ಮ ಹುಡುಗ ನನ್ನ ಫೋನ್ ಎತ್ಕೊಂಡ್ ನೋಡೋಣ. ಸಿಂಚನ ಅಮ್ಮ ಇಬ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ನೋಡಿ, ರೀಲ್ಸ್ ಮಾಡಕ್ಕೆ. ನೋಡಿ ಇವ್ರಿಬ್ರು ಏನ್ ಮಾಡ್ತಾರೆ ಅಂತ ನೋಡಿ. ಇವ್ರಿಬ್ರು ಏನ್ ಮಾಡ್ತಾರೆ, ಇದಕ್ಕೆ ಇವರು ನಮ್ಮನೆ ಇರಿಸ್ಕೊಂಡಿದ್ದಲ್ಲ. ನಿಜ 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 ಇದಕ್ಕೆ ತಾನೇ ಇರಿಸ್ಕೊಂಡಿದ್ದು. ಗೈಸ್ ನೋಡಿ, ನಮ್ಮ ಭಾವ ಇವರು. ಹೇಳ್ರಿ, ನಿನ್ನೆ ಎಲ್ಲೋ ನೋಡ್ದಾಗಿತ್ತು ಕಣೋ, ಇವಾಗ ನೆನ್ಪೈತ್ ಕಣೋ. ಇದ್ರಲ್ಲಿ ಫೋನಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ. ಆಲ್ರೆಡಿ ಫೇಮಸ್ ಆಗ್ಬಿಟ್ಟಿದೆ ನೋಡ ನೀನು. ನಿಮ್ ಸ್ಕೂಲಲ್ಲೆಲ್ಲ ನನ್ನ ಫ್ರೆಂಡ್ ಅವರ ಅಣ್ಣ. ಇನ್ನ 1 year ಟೈಮ್ ಕೊಡುವ ಅಭಯ್. 1 year ಆಗೋಷ್ಟಲ್ಲಿ ನಿಮ್ ಫ್ರೆಂಡ್ಸ್ ಗಳು ಬಂದು ನಿಮ್ಮ ಹತ್ರ ಫೋಟೋ ತಗೊಂಡ್ಬರ್ತಾರೆ. ನೀವು PhD ಮೂಮೆಂಟ್ ಚಾನಲ್ ಬರೋರ್ ತಾನೆ, ನೀವು ಅವ್ರ ತಾನೆ ನೀವು ಅಂದ್ಬಿಟ್ಟು ಎಲ್ಲ ಬಂದು ಫೋಟೋ ತಗೊಂಡ್ಬರ್ತಾರೆ. ಸೆಲೆಬ್ರಿಟೀಸ್ ಆಗ್ಬಿಟ್ಟಿರ. ಸೆಲೆಬ್ರಿಟಿ ಮಗ, ಸೆಲೆಬ್ರಿಟಿ ಮಗ ನೀನು. ಹೇಳು. 7-8 years ದೊಡ್ಡೋಳ್ ನಾನು ಅವನಿಗಿಂತ. ನನಗೆ ನಿಂತ್ರೆ ಕುಂತ್ರೆ ರಪರಪ್ಪ ಅಂತ ಹೊಡಿತಾ ಇರ್ತಾನೆ. ಯಾರು? ಪೂರ್ವಿಕು. ಯಾಕೆ ಹೊಡಿತ? ಅಕ್ಕನ್ ಹೊಡಿತೀನೋ? ಅವಳು ಹೊಡೆಯೋದಿರ್ಲಿ, ನನಗೆ ಹೊಡಿತಾ ಇರ್ತಾನೆ. ಅಕ್ಕನ್ ಹೊಡಿತೀಯಾ?
ನಾನು ನಿನ್ಗೆ ಹೊಡಿತಾರತನ ಅಡಿಗೆ ಮಾಡ್ತಾ ಇರ್ತೀನಿ ಬಂದ್ಬಿಟ್ಟು ಹಿಂಗ್ ಅಂದ್ಬಿಟ್ಟು ಹೊಡೋಗ್ಬಿಡ್ತಾನೆ. ಗೈಸ್ ನೋಡಿ ಈ ಹುಡುಗ ಇಷ್ಟು ಚಿಕ್ಕ ಏಜ್ಗೆ ಎಲ್ರಿಗೂ ಹೊಡಿತಾನಂತೆ. ಯಾಕೆ ಇನ್ನೊಂದು ಯಾರು ಯಾರು ಇವನ ಹೊಡ್ದೇನೋ ಹೊಡದ್ನಾ ನನ್ಗೆ ಯಾಕ ಕೈ ಸುಳ್ಳು ಹೇಳ್ತಿದ್ದೀನಿ ನಿಮ್ಗೆ ನಂಗೆ ಗೊತ್ತಿಲ್ಲ ಇದು. ನನಗೂ ಗೊತ್ತಿಲ್ಲ ಅದನ್ನೇ ಕೇಳ್ತಾರ ಅದನ್ನ. ಸೀರಿಯಲ್ ನೋಡ್ತಾರೆ ಕುತ್ಕೊಂಡು. ಇನ್ನು ಮೊಮ್ಮಕ್ಕಳು ಎಷ್ಟು ಮಾತಾಡ್ತಾ ಇದಾರೆ. ಅಜ್ಜಿ ನೋಡಿ ಕುತ್ಕೊಂಡು ರೀಲ್ಸ್ ಎಲ್ಲ ಹಾಕಿರುವಂತ ಸೀರಿಯಲ್ ನೋಡ್ತಾರೆ. ರೀಲ್ಸ್ ಎಲ್ಲ ಹಾಕಿರೋ ಸೀರಿಯಲ್ ಅಲ್ಲ, ಅದು ಟ್ರೇಲರ್ ಹಾಕಿರ್ತಾರೆ ಕುಕ್ಕು ಟಿವಿದು. ನಮ್ಮ ಅಜ್ಜಿ ಸೀರಿಯಲ್ ನೋಡ್ಬೇಕಾಗತ್ತೆ ಅಂತ ನಮ್ಮ ಮನೆಗೆ ಬರ್ತಾ ಇರ್ಲಿಲ್ಲ. ನಮ್ದು ಯೂಟ್ಯೂಬ್ ಮಾಮೂಲಿ ಇಂಟರ್ನೆಟ್ ಇರಲ್ಲ ಅಂತ ನಮ್ಮ ಮನೇಲೆ ಇರ್ತಾ ಇರ್ಲಿಲ್ಲ. ಕೇಬಲ್ ಇರಲ್ಲ ಅಂತ. ಇಂಟರ್ನೆಟ್ ಬರ್ತಾ ಇಲ್ಲ ನಮ್ಮವ್ವ ಟಿವಿ ಇಲ್ಲ ಅಂತ. ನಮ್ಮ ಅಜ್ಜಿನ ಹಂಗೆ ಗೈಸ್, ಸೀರಿಯಲ್ ಇರ್ಲೇಬೇಕು ಅವ್ರಿಗೆ. ಅಟ್ಲೀಸ್ಟ್ ನಾವೆಲ್ಲ ಮಾತಾಡ್ತಾ ಇದೀವಿ ಇದ್ ಮಾಡಿ ನಾವೆಲ್ಲ ಎಪಿಸೋಡ್ ಮಿಸ್ ಮಾಡ್ಕೊಳ್ಳಲ್ಲ ಅವ್ವ. ನಮ್ಮ ಅಜ್ಜಿ ಗೈಸ್, ನಮ್ಮ ಅಜ್ಜಿಗೆ ಏಜು ಅರೌಂಡ್ 80 years ಮೇಲಾಗಿದೆ. ಒಂದ್ ದಿವಸನೂ ಸೀರಿಯಲ್ ಮಿಸ್ ಮಾಡಲ್ಲ ಅವರು. ಸೀರಿಯಲ್ ಅಂತೂ ಆಗ್ಲೇಬೇಕು. ಒಂದ್ ವಾರ ಐತೆ ಹೋಮ್ವರ್ಕ್ ಬಂದ್ಬಿಡ್ತೀನಿ ಅಂತ ಎತ್ಕೊಳ್ವಾ, ಬರೀವಾ ಎತ್ತಿಡುವ, ಮತ್ತೆ ಆಟಾಡಕ್ ಹೋಗುವ. ಮತ್ತಿನ್ನೊಂದ್ ವಾರ ಮುಗಿತು ಅಮ್ಮ ನಾಳೆನೇ ಅಲ್ವಾ, ನಾಳೆ ಕುತ್ಕೊ ಬಂದ್ಬಿಡ್ತೀನಿ ಅದೊಂದು ಬರೀವಾ. ಅಮ್ಮ ನಾಳೆ ಒಂದಿನ ರಜಾ ಹಾಕೊಳ್ಳ ಅಂತಂದ. ಹಾಕೋ ಹೋಗ್ಲಿ, ನೀನು ನಾಳೆ 28, 29, 30, 31 ಆದ್ಮೇಲೆ 1 ಹೋಗು. 3 ದಿವಸ ಕೊಡ್ತಾವ ಟೈಮು. ಆಮೇಲೆ ಆ 3 ದಿನ ಕುತ್ಕೊಂಡ್ ಬರ್ದ. 3 ದಿನ ಕಡೆ ನೈಟ್ ವರ್ಗು ಬರ್ದ. ನನ್ ಬರ್ಡೇ ನೈಟು ಬರ್ದ. ನನ್ ಬರ್ಡೇ ನೈಟ್ RCB ನ ಗೆಲ್ಲದ್ ನೋಡಿ, ಯಾರ್ಯಾರು ಟ್ರೋಫಿ ಇಸ್ಕೊಂಡ್ರು, ಯಾರ್ಯಾರಿಗೆ ಏನೇನ್ ಸಿಕ್ತು, ಮ್ಯಾನ್ ಆಫ್ ದಿ ಮ್ಯಾಚ್ ಎಲ್ಲಾ ನೋಡ್ಕೊ ಕೂತಿದ್ದು. ಎಲ್ಲಾ ನೋಡಿ ಆಮೇಲೆ ಇವ್ನ್ ವೈಭವ್ ಸೂರ್ಯವಂಶಿ ಕೊಟ್ಟಿದ್ದೆಲ್ಲ ನೋಡಿಕೊಂಡು ಕುತ್ಕೊಂಡ್ ಬರ್ದವನೆ. ನನಗ್ ನೆನ್ಪೈತೆ. ಯಾಕೆ ಆಸ್ಲೇಟ್ ಮಾಡ್ದೆ? ನೋಡ್ಬೇಕಿತ್ತು ಅದಕ್ಕೆ. ಸರಿ, ನೀನು ಅದ್ ಬರ್ದಿರಲ್ಲ ತಾನೆ, ಅವಾಗ ನಿನ್ ಸಮ್ಮರ್ ಹಾಲಿಡೇಸ್ ಎಲ್ಲ ಪೀಸ್ಫುಲ್ ಅನಿಸ್ತಾ ಅನಿಸ್ತಾ ಇರ್ಲಿಲ್ವಾ? ಏನೋ ಒಂದು ಹೋಮ್ ವರ್ಕ್ ಅಂತ ಏನೋ ಒಂದು ಪೆಂಡಿಂಗ್ ಇದೆ ಅಂತ ನೀನು ಆ ಫೀಲ್ ಇತ್ತಾ, ಇಲ್ಲ ಪೀಸ್ಫುಲ್ ಅನಿಸ್ತಾ ಇತ್ತಾ? ಫೀಲ್ ಇತ್ತು ತಾನೆ. ಆ ಫೀಲ್ ಇರಬಾರ್ದು ಅಂತ ನೋಡ್ಬೇಕತ್ತಾ, ರಜೆ ಬರಕ್ ಮುಂಚೆ ನಮ್ಮ ಹೋಮ್ ವರ್ಕ್ ಏನೈತೆ ಎಲ್ಲ ಮುಗಿಸ್ಬಿಡ್ಬೇಕು. ಅವಾಗ ಪೀಸ್ಫುಲ್ ಆಗಿ ಹ್ಯಾಪಿಯಾಗಿ ಹಾಲಿಡೇಸ್ ನ ಎಂಜಾಯ್ ಮಾಡ್ಬೋದು. ಗೊತ್ತಾಯ್ತಾ? ಪೆಂಡಿಂಗ್ ಇಟ್ಕೋಬಾರ್ದು. ಪೆಂಡಿಂಗ್ ಇಟ್ಕೊಂಡು ಏನಾಗತ್ತೇಳೋ, ನಮ್ಮ ಮನಸ್ಸೆಲ್ಲ ಪೆಂಡಿಂಗ್ ಎಲ್ಲ ಇರುತ್ತೆ, ಹಾಲಿಡೇ ಎಂಜಾಯ್ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? ಇವಾಗ ಹೇಳ್ದಲ್ಲ ಅಬ್ಬೈಗೆ, ಆತರ ಹಾಲಿಡೇ ಬರಕ್ ಮುಂಚೆ ನಮ್ದೇನ್ ಪೆಂಡಿಂಗ್ ವರ್ಕ್ಗಳಿದೆ ಅದು ಕೆಲಸ ಮಾಡೋರಾಗ್ಲಿ, ಮಕ್ಕಳಾದ್ರೆ ಹೋಮ್ ವರ್ಕ್ ಪೆಂಡಿಂಗ್ ಇರೋದನ್ನ ಮುಗಿಸ್ಕೊಳ್ಳಿ. ದೊಡ್ಡವರಾದ್ರೆ ನಿಮ್ದೇನ್ ಪೆಂಡಿಂಗ್ ಕೆಲಸಗಳಿರುತ್ತೆ ಮುಗಿಸ್ಕೊಳ್ಳಿ. ಆಮೇಲೆ ಹಾಲಿಡೇಗೆ ಹೋಗಿ ಹಾಲಿಡೇನ ಸೂಪರ್ ಆಗಿ ಎಂಜಾಯ್ ಮಾಡ್ತೀರಾ. ವಿಡಿಯೋ ಐತಲ್ಲ ಅದನ್ನ ಹೇಳ್ತಾ ಇರೋದು ಗೊತ್ತು. ನಾನ್ ಬಂದಾಗಿಂದ ಅವತ್ತಿಂದಾನು ಬರೀ ಅದೊಂದೇ ಹೇಳ್ತಾನೆ. ಭಯ ಆಯ್ತಾ ನಮ್ಮ ಯಾಕಂದ್ರೆ ಹಿಂಗ ಎಗರ್ಬೇಕಾದ್ರೆ ಭಯ ಆಯ್ತಾ? ಫ್ಲೈಟು ಮೇಲ್ಗಡೆ ಎಗರ್ಬೇಕಾದ್ರೆ ಭಯ ಆಯ್ತಾ ಅಂತ ಕೇಳ್ತಾರೆ. ಭಯ ಆಗಿಲ್ಲ. ಸ್ವಲ್ಪ ಶೇಕಿ ಆಗಿತ್ತು ಫ್ಲೈಟ್. ಇಂಟರ್ನ್ಯಾಷನಲ್ ಫ್ಲೈಟ್ ಯೂಶಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತೀವಿ ನೆಕ್ಸ್ಟ್ ಇಯರ್. ಮಾಲ್ಡೀವ್ಸ್ ಹೋಗ್ತೀವಿ. ಮಾಲ್ಡೀವ್ಸ್ ಹೋಗ್ತೀವಿ. ಅದು ಒಂದು ಬೇರೆ ದೇಶ. ಗೈಸ್ ಊಟ ಮಾಡ್ತಾ ಇದೀವಿ. ಮಶ್ರೂಮ್ ಏನಿದೆ, ಮಶ್ರೂಮ್ ಪಲಾವ್ ಅಲ್ಲ, ಮಶ್ರೂಮ್ ಪಲಾವ್ ಮಾಡಿದ್ದಾರೆ. ಮಶ್ರೂಮ್ ಬಿರಿಯಾನಿ ನಮ್ಮ ಅಕ್ಕ ಮಾಡಿದ್ದಾರೆ. ತಿಂತಾ ಇದೀವಿ. ತಿನ್ಬಿಟ್ಟು ನಮ್ಮ ಮನೆಗೆ ಹೊರಡೋಣ. ಎಲ್ಲ ನಾವು ಹೋಗ್ಬೇಕಂದ್ರೆ ಹೋಗ್ಬೇಕು ಅಂದ್ರೆ ನಿದ್ದೆ ಬರಲ್ಲ ನಮಗೆ. ಅಲಾರಾಮ್ ನಿಲ್ಸಿದ್ರೆ ನಿಮ್ಗೇನ ವಯಸ್ಸಾಯ್ತು ನಿದ್ದೆ ಬರಲ್ಲ. ಯಾಕಂದ್ರೆ ಮಧ್ಯಾಹ್ನ ನಿದ್ದೆ ಮಾಡ್ಕೊಂಡಿರ್ತಾರೆ, ಅದಕ್ಕೆ ನಿದ್ದೆ ಬರಲ್ಲ. ಮಧ್ಯಾಹ್ನ ಮಲಗುದೇ ಇಲ್ಲ ನಾನು. ಎಲ್ಲಿ ಕಂಡ ನೀನು ಯಾವಾಗಪ್ಪ ಮಧ್ಯಾಹ್ನ? ಎಲ್ಲ ನಾವು ಹೋಗ್ಬೇಕು ಅಂದಾಗ ಎಲ್ಲಾರ ಹೋಗ್ಬೇಕಂದಾಗೂ ಇಲ್ಲ, ಮನೆಗೆ ಇಲ್ಲ ನನಗೆ. ಅಲ್ಲ ಗೈಸ್, ನಮ್ಗ್ ನಿದ್ದೆ ಬರುತ್ತೆ ನೋಡಿ. ಅವ್ರಿಬ್ರಿಗೂ ವಯಸ್ಸಾಗೈತೆ, ನಿದ್ದೆ ಬರಲ್ಲ ಅವ್ರಿಗೆ. ವಯಸ್ಸಾಗೈತೆ, ನಿದ್ದೆ ಬರಲ್ಲ. ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಅಲ್ಲಿ ನಂಗೆ ನಿದ್ದೆನೆ ಬರಲ್ಲ. ಅದು ವರಮಹಾಲಕ್ಷ್ಮಿ ನಾನು ನಿದ್ದೆನೆ ಮಾಡಲ್ಲ. ನಾವು ನಿದ್ದೆ ಮಾಡಲ್ಲ. ರಜಾ ಇದ್ರಂತೂ ನಾಷ್ಟ ಗೀಷ್ಟ ಏನಿಲ್ಲ ಅಂದ್ರೆ ಮನ್ಗಿರು ನಿದ್ದೆ ಮಾಡಲ್ಲ. ನಾವ್ ಎದ್ದೇಳದೇನೆ ಒಂದ್ 7:30. ಕರೆಕ್ಟ್ ಕಣಮ್ಮ, ನಿದ್ದೆ ಇಂಪಾರ್ಟೆಂಟ್. 7:30, 8 ನಾವೇನ್ ನಾಷ್ಟನೂ ತಿಂದಿರ ಏನ್ 12 ಗಂಟೆಗೆ ಎದ್ದೇಳ್ತೀವಿ ನಾವು. ಎದ್ದೇಳದೆ ಒಂದ್ 7:30, 8 ಮ್ಯಾಕ್ಸ್ 8:30.
8 ಗಂಟೆ ಇಲ್ಲಿ ಫ್ಯಾನ್ ಹೊಡ್ತೈತು ನನಗೆ ಗೊತ್ತಿರ್ಲಿಲ್ಲ ಹಾ. ಹಿಂಗ್ ಹಚ್ಚದ್ನಾ ಹಾ. ಹಿಂಗ್ ಹಚ್ಬಿಟ್ಟು ಹಾ. ಇದನ್ನ ಹಿಡ್ಕೊಂಡು ಹಿಂಗ್ ತೆಗ್ದೆ ಹಾ ತೆಗ್ದಿ ತೆಗ್ದು ಅಂತ ಫ್ಯಾನ್ ಹೊಡ್ಕೊಂಡು ಇಲ್ಲೇ ತಿರುಗ್ಬಿಡ್ತು ಫ್ಯಾನು ಫ್ಯಾನ್ ಆನ್ ಹೇಳಿದಂಗೆ ತೆಗ್ದ್ಬಿಟ್ಟಾ? ಫ್ಯಾನು ತಿರುಗ್ಬಿಡ್ತು ಓ ಅದಕ್ಕೆ ಎಲ್ಲ ಬೆಂಡಾಗಿದೆ ಅದು ರೆಕ್ಕೆಗಳು. ಫ್ಯಾನ್ ಎಲ್ಲ ತಿರುಗಿ ಕಟ್ಟಾಗ್ಬಿಟ್ಟಿದೆ ಅದು ಆ ರೆಕ್ಕೆ ಲಾಸ್ಟ್ ಆಗಿಲ್ಲ ಓ ಬೆಂಡಾಗಿದೆ ಹಂಗೆ. ಬೆಂಡಾಗಿದೆಲ್ಲ ಹಾ ಆಮೇಲೆ ಅದಕ್ಕೆ ನಮ್ಮ ಬೆಲ್ಟ್ ಅಲ್ಲಿ ಹೊಡಿತಾ ಇದ್ರ ಮುಂಚೆ ಏನಾದ್ರು ಟಚ್ ಮಾಡಿದ್ರೆ ಅದಕ್ಕೆ ಎಲ್ಲ ಬೆಲ್ಟ್ ತಿಕ್ಬಿಟ್ಟಿದೆ. ಅದ್ಯಾವ್ದೋ ಸಣ್ಣದು ಈ ಬೆಲ್ಟ್ ಅಲ್ಲಿ ಏಟೆ ಆಗಲ್ಲ ಈ ಬೆಲ್ಟ್ ಇಕ್ಕಿದ್ದೆ ಈ ಬೆಲ್ಟ್ ಅಲ್ಲಿ ಹೊಡೆದ್ರು ಏನ್ ಲೇಟ್ ಆಗಿಲ್ವಾ? ಹಾ ನಿಜ ಲೇಟ್ ಆಗಿಲ್ವಾ? ನಿಜವಾಗ್ಲೂ ಏಟಾಗಿಲ್ಲ. ಹಾ ಸಿಂಚು ನಾನು ನೀನು ಕುಕಿಂಗ್ ಚಾಲೆಂಜ್ ಮಾಡೋಣ. ಯಾವಾಗ ಯಾವಾಗ ಮಾಡೋಣ ಅಮ್ಮ? ನೆಕ್ಸ್ಟ್ ಯಾವಾಗ ಹಾ? ನೆಕ್ಸ್ಟ್ ಇವ್ರನ್ನೇ ನಮ್ಮನೆ ಕರೆ ನಮ್ಮನೆಗೆ ಬಂದ್ಬಿಡು. ರಜೆ ಇಲ್ಲ. ಏ ಅಮ್ಮ ನಾನೇ ಮಾಡೋಣ ನೋಡಿ ಕುಕಿಂಗ್ ಚಾಲೆಂಜ್ ನಮ್ಮನೇಲಿ. ನಾನ್ ಮಾಡಿದ್ರೆ ನಾನೇ ವಿನ್ ಆಗೋಗ್ತೀನಿ. ಯಾರು? ನಾನೇ. ನೀನ್ ವಿನ್ ಆಗಲ್ಲ. ನೀವು ನಮ್ ಜೊತೆ ಮಾಡ್ಬೇಕು ಯಾಕಂದ್ರೆ ನಮಗೂ ಬರಲ್ಲ ನಿಮ್ಗೂ ಬರಲ್ಲ. ಅದಕ್ಕೆ ನಾನು ಹೇಳಿದ್ದು ನಿಮ್ಮಿಬ್ರು. ಅದಕ್ಕೆ ನಾನು ಹೇಳಿದ್ದು ನಾನು ನಿನ್ ಮಾಡೋಣ ಅಂತ. ನಾನು ನಿನ್ ಮಾಡೇ ಕರೆಕ್ಟ್. ಯಾವಾಗ ಮತ್ತೆ ಗೊತ್ತಿರಲ್ಲ ಅವಾಗ. ಆಮೇಲೆ ನಮ್ಮ ಮತ್ತೆ ಜುಜ್ಜು ಅಂತ ಕೊಟ್ರೆ ನನ್ನ ಮಗನೇ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳ್ಬಿಡ್ತಾರೆ. ಅಜ್ಜಿ ನೀವು ಚೆನ್ನಾಗಿ ಮಾಡಿದ್ರೆ ಹೇಳ್ತಿದ್ದೆ ಹಿಂದೆನೆ ಮಾಮೂಲಿ. ಅಜ್ಜಿ ಯಾವತ್ತಿದ್ರು ಅವ್ರ ಮಕ್ಕಳು ಸಪೋರ್ಟ್. ಏನಿಲ್ಲ ನಮ್ಮ ಆತರ ಏನಿಲ್ಲ. ಕರೆಕ್ಟಾಗಿ ಯಾರು ಮಾಡ್ತಾರೋ ಅವ್ರಿಗೆ ಹೇಳುತ್ತೆ ಅಷ್ಟೇ. ಮಗ ಬೇಜಾರು ಮಾಡ್ಸೋತಾನೆ ಅಂತ ಹೇಳಿ. ಏನ್ ಹಂಗೇನ್ ಹೇಳಲ್ಲ ನಮ್ಮ ಚೆನ್ನಾಗಿಲ್ಲ ಅಂತ ಹೇಳುತ್ತೆ. ಎಲ್ಲೋ ಒಂದ್ ಕಡೆ ಹರೀಶ್ ಅಡ್ಗೆ ಚೆನ್ನಾಗಿದೆ ಆದ್ರೆ ಅಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಒಂದ್ ಸಣ್ಣ ಮಿಸ್ಟೇಕ್ ಹೇಳ್ತಿತ್ತು. ಫುಲ್ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಹಂಗೆ ಹೇಳಲ್ಲ ಇವರು ಅಡುಗೆ ಅಂದ್ರೆ ಅವಳು ಅಷ್ಟು ವರ್ಷದಿಂದ ಮಾಡ್ತಾ ಇದ್ದಾಳಲ್ಲ. ಹರೀಶಪ್ಪ ಇವಾಗ ಕಲ್ತಿರೋದು ಅದಕ್ಕೋಸ್ಕರ ಆ ಥರ ಆಗುತ್ತೆ. ಏನು ಗೊತ್ತಿಲ್ಲ ಇವಾಗ ಕಲ್ತ್ಕೋತಾ ಇದ್ದಾನೆ. ಟೀ ಕುಡಿತಾ ಇದ್ದೀವಿ ಗೈಸ್. ನಾವಿವಾಗ ಅವ್ರ ಮನೇಲಿ ಊಟ ಮುಗಿಸ್ಕೊಂಡು ನಮ್ಮ ಮನೆಗೆ ಓಡ್ತಾ ಇದ್ದೀವಿ. ಟೈಮ್ ಆಗೋಗಿದೆ ಇವತ್ತು. ಲೇಟ್ ಆಗುತ್ತೆ ಮನೆಗೆ ಹೋಗೋಷ್ಟೊಳಗೆ ಅಂತ ಅನ್ಸುತ್ತೆ. ಡೇ ವಾಸ್ ಅಮೇಝಿಂಗ್ ಗೈಸ್ ಆಸ್ ಯೂಶುವಲ್. ಇವತ್ತು ತುಂಬ ಎಂಜಾಯ್ ಮಾಡಿದ್ವಿ ಎಲ್ರೂ. ಬಟ್ ಒಂದು ಸ್ಯಾಡ್ ಪಾರ್ಟ್ ಏನು ಅಂದರೆ ಎಲ್ಲ ಆ್ಯಕ್ಟಿವಿಟೀಸ್ಗಳು ನಾವು ಪ್ಲಾನ್ ಮಾಡಿದ ಪ್ರಕಾರ ಎಲ್ಲನೂ ಕವರ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಸುಮಾರು ಏನೇನೋ ಬೇರೆದೆಲ್ಲ ಇತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬಟ್ ನಾವು ಅಲ್ಲಿ ರೀಚ್ ಆಗಿದ್ದೆ ಮಧ್ಯಾಹ್ನ ಆಗಿದ್ದರಿಂದ. ರೀಚ್ ಆಗಿದ್ದು ಮಧ್ಯಾಹ್ನ, ಮತ್ತೆ ಮಳೆ ಬೇರೆ ಸ್ಟಾರ್ಟ್ ಆಗೋದು. ಮಳೆ ಬೇರೆ ಬಂತು. ಮೆಡಿಟೇಷನ್ ತುಂಬ ಹೊತ್ತು ಕೂತ್ಕೊಂಡು ಮಾಡ್ಬಿಟ್ವಿ ಅಲ್ಲ, ಮೇಯ್ನ್ ಟೈಮ್ ವೇಸ್ಟ್ ಆಗಿದ್ದು ಮೆಡಿಟೇಷನ್ ಟೈಮ್ ವೇಸ್ಟ್ ಆಯಿತು ಅಂತ ನಾನು ಹೇಳಲ್ಲ. ಶಾಪಿಂಗ್ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಆ್ಯಕ್ಚುಲಿ ತುಂಬ ಏನಾದ್ರು ತೊಗೊಂಡಿಲ್ಲ. ಬಟ್ ಎಕ್ಸ್ಪ್ಲೋರ್ ಮಾಡಿ ಏನೇನು ಥಿಂಗ್ಸ್ ಇದೆ ಅಂತ ನೋಡೋದಕ್ಕೆ ತುಂಬ ಟೈಮ್ ತೊಗೊಂಡ್ಬಿಟ್ವಿ. ಸೊ ಅಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಅದಾದಮೇಲೆ ಕೆಲವೆಲ್ಲ ಮಾಡಿದ್ವಿ ಅಲ್ಲಿ ಆ್ಯಕ್ಟಿವಿಟೀಸ್ ಅದು ಇದೆಲ್ಲ ಸ್ವಲ್ಪ ಮಾಡಿದ್ವಿ. ಓಕೆ, ಬಟ್ ಇನ್ನೂ ತುಂಬ ಮಾಡ್ಬೋದಾಗಿತ್ತು, ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ರೆ ಅಂತ ಅನ್ನಿಸ್ತು. ಬಟ್ ಇದೊಂದು ಲೆಸನ್ ಲರ್ನ್. ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಪ್ಲೇಸ್ಗೆ ಒನ್ ಡೇ ಟ್ರಿಪ್ಗೆ ನಾವು ಇನ್ ಕೇಸ್ ಪ್ಲಾನ್ ಮಾಡೋದಿದ್ರೆ ಬೆಳಿಗ್ಗೆನೇ ಹೊರಡಬೇಕು. ಹೌದಿಲ್ಲ ಅಂದರೆ ನಾವು ತುಂಬ ಕವರ್ ಮಾಡೋಕ್ಕಾಗಲ್ಲ. ಎಲ್ಲ ಸುಮ್ಮನೆ ಅಲ್ಲಿವರೆಗೂ ಹೋಗಿ ಬಂದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಕಂಪ್ಲೀಟ್ ಆಗಿ ನಮಗೆ ಯೂಸ್ ಆಗಲ್ಲ. ಹೌದು. ಸೊ ಹಂಗಾಗಿ ನೆಕ್ಸ್ಟ್ ಟೈಮ್ ಎಲ್ಲಿಗೆ ನಾವು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿದ್ರು ಅರ್ಲಿ ಮಾರ್ನಿಂಗ್ 6 ಗಂಟೆ 7 ಗಂಟೆಗೆ ಹೊಡ್ತಾ ಇರಬೇಕು. ಬ್ರೇಕ್ಫಾಸ್ಟ್ ಲಂಚ್ ಹೊರಗಡೆ ಮಾಡಿದ್ರೆ ಪರವಾಗಿಲ್ಲ ಅವತ್ತೊಂದು ದಿವಸ. ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾದರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ನಿಮ್ಮ ಕಮೆಂಟ್ಗೆ ರೆಸ್ಪಾಂಡ್ ಮಾಡ್ತೀವಿ. ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನಮ್ಮ ವೀಡಿಯೋಗಳಲ್ಲಿ ಇಂಪ್ರೂವ್ಮೆಂಟ್ ಆಗಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಅಷ್ಟೇ ಗೈಸ್, ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಆರಾಮಾಗಿರಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ನೆಕ್ಸ್ಟ್ ವಿಡಿಯೋಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಲಾಟ್ಸ್ ಆಫ್ ಲವ್. ಬಾಯ್.